ದುರ್ಯೋಧನನನ್ನು ಸಂಹರಿಸುವ ಇಚ್ಛೆಯಿಂದ ಇವನು ಅಧರ್ಮ ಮಾಡಿ ಅರ್ಜುನ ಅಂತ ಗಡಿಬಿಡಿಯಲ್ಲೇ ಕರೀತಾನೆ. ಕರೆದು ಹೇಳ್ತಾನೆ, ನಿನ್ನ ಹೃದಯದಲ್ಲೊಂದು ಅಸ್ತ್ರ ಇದೆಯಲ್ಲ. ದ್ರೋಣರು ಉಪದೇಶಿಸಿದ್ದು ಅಶ್ವತ್ಥಾಮ ನಿರ್ನಾಮ ಆಗಲಿ ಅಂತ ಅವನು ಹೇಳ್ಬೋದಲ್ಲ. ಅದು ಆ ಕಡೆಯಿಂದ ಬರ್ತಾ ಇದೆ, ಇದು ಈ ಕಡೆಯಿಂದ ಬರ್ತಾ ಇದೆ. ಅದರ ನಡುವೆ ವ್ಯಾಸರು ಮತ್ತು ನಾರದರು ನಿಂತ್ಕೊಳ್ತಾರೆ. ಅದ್ರ ರಿಪರ್ಕಷನ್ ಇದ್ದೇ ಇರುತ್ತೆ. ನೀವೇನೇ ಒಂದು ಮಾಡಿದ್ರು ಕೂಡ ಹೌದು, ಅದು ಸತ್ಫಲ ಇರ್ಬೋದು, ದುಷ್ಫಲ ಇರ್ಬೋದು, ಬಟ್ ಫಲ ಅಂತೂ ಇರುತ್ತೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮ ಜೊತೆಗಿದ್ದಾರೆ ಈ ವಿಚಾರಗಳನ್ನ, ಈ ಕಥೆಯನ್ನು ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ. ಸೊ ಕಳೆದ ಸಂಚಿಕೆಯಲ್ಲಿ ನಾವು ಅಶ್ವತ್ಥಾಮನ ಒಂದು ನಿರ್ಧಾರವನ್ನು ಮತ್ತು ಆತ ಕೈಗೊಂಡ ಕ್ರಮವನ್ನು ನೋಡಿದ್ವಿ. ಅಂದರೆ ಬ್ರಹ್ಮಶಿರಸ್ ಅಸ್ತ್ರವನ್ನು ಆತ ಪ್ರಯೋಗಿಸಿದ್ದು ಸರ್. ಅವನು ಈ ಅಸ್ತ್ರಗಳಲ್ಲಿ ಏನಾಗುತ್ತೆ ಅಂತ ಅಂದರೆ, ಈ ಶಸ್ತ್ರಗಳಲ್ಲಾದರೆ ಅವನ ಕೈಯಲ್ಲಿ ಏನಿದೆ ಅಂತ ಈ ಕಡೆ ಇದ್ದವ್ರಿಗೆ ಕಾಣಿಸುತ್ತೆ. ಕರೆಕ್ಟ್. ಅವನು ಬಿಲ್ ತಗೊಂಡನೋ, ಗದೆ ತಗೊಂಡನೋ, ಪರಿಗ ತಗೊಂಡಿದ್ದಾನೋ, ಶಕ್ತಿಯಾಯುಧ ತಗೊಂಡಿದ್ದಾನೋ ಅಂತ ಗೊತ್ತಾಗತ್ತೆ. ಅದನ್ನು ಹೇಗೆ ಪ್ರಯೋಗ ಮಾಡ್ತಾನೆ ಅನ್ನೋದು ಗೊತ್ತಿರುತ್ತೆ. ಕರೆಕ್ಟ್. ಬಾಣ ಬಿಡೋದಾದ್ರೆ ಹಿಂಗೆ ಬಿಡ್ತಾನೆ, ಪರಿಗ ಆದರೆ ಹಿಂಗೆ, ಗದೆ ಆದರೆ ಹಿಂಗೆ ಮಾಡ್ತಾನೆ, ಖಡ್ಗ ತಗೊಂಡ್ರೆ ಏನು ಮಾಡ್ತಾನೆ ಅಂತ ಇರುತ್ತೆ. ಮತ್ತು ಆ ಆಯುಧಗಳ ಸಾಮರ್ಥ್ಯ ಏನು, ಅದು ಎಷ್ಟು ದೂರ ಬರುತ್ತೆ, ಸಹಜವಾಗಿ ಆಯುಧದ ಸಾಮರ್ಥ್ಯ ಏನು ಅಂತ ಗೊತ್ತಿರುತ್ತೆ. ಇನ್ನು ವಿಶೇಷವಾಗಿ ಇವ್ರ ಹತ್ರನೇ ಅವ್ರ ಆಯುಧಗಳಿರುತ್ತಲ್ಲ, ಅದರ ಪರಿಚಯಗಳು ಎಲ್ಲರಿಗೂ ಇರುತ್ತೆ ಮೊದಲು. ಅಂದರೆ ಈಗ ಭೀಮನ ಗದೆ ಅಂದರೆ ಏನು, ದುರ್ಯೋಧನನ ಗದೆಯ ಶಕ್ತಿ ಎಷ್ಟು, ಕರ್ಣನ ಹತ್ರ ಇರುವ ಒಂದು ಶಕ್ತಿಯಾಯುಧ ಆದರೆ ಅದು ಹೆಂಗೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಈಗ ಹೇಗೆ ಯಾವ್ಯಾವ ದೇಶದಲ್ಲಿ ಏನೇನು ಆಯುಧಗಳಿವೆ, ಅವ್ರು ಏನು ಮಾಡಬಲ್ಲರು ಅಂತ ಮೊದಲೇ ಇವರು ಯೋಚನೆ ಮಾಡ್ತಾರೋ ಅದಷ್ಟು ಅಲ್ಲಿ ಗೊತ್ತಿರುತ್ತೆ. ಅಸ್ತ್ರಗಳ ವಿಷಯ ಏನು ಅಂತ ಅಂದರೆ, ಅವನು ಮನಸ್ಸಿನಲ್ಲಿ ಆ ಮಂತ್ರ ಪಠಿಸ್ತಾನೆ. ಅವನು ಯಾವ ಅಸ್ತ್ರ ಪ್ರಯೋಗಿಸಿದ ಅನ್ನೋದು ಪ್ರಯೋಗಿಸಿದ ಮೇಲೆ ಗೊತ್ತಾಗಬೇಕು. ಅದು ಬಂದು ಪರಿಣಾಮ ಬೀರಿದ ಮೇಲೆ ಇದೀ ಅಸ್ತ್ರ ಅಂತ ಗೊತ್ತಾಗಬೇಕು. ಮೊದಲೇ ಗೊತ್ತಾಗೋಕ್ಕಾಗೋಲ್ಲ. ಅದಕ್ಕೆ ಇವತ್ತು ಕೂಡ ಈ ಅದಕ್ಕೆ ಸಂಬಂಧಪಟ್ಟ ಆಯುಧಗಳ ದೊಡ್ಡ ಸಮಸ್ಯೆ ಏನು ಅಂದರೆ, ನೀವು ಮಾಮೂಲಿ ಸಹಜವಾದ ಯುದ್ಧಗಳು ಏನಿವೆ ಇವುಗಳನ್ನು ಎದುರಿಸಬಹುದು, ಪ್ಲ್ಯಾನ್ ಮಾಡ್ಬೋದು. ಆದರೆ ಅಣುಯುದ್ಧ ಆರಂಭ ಆದರೆ ನೀವು ಯಾರಿಗೆ ಏನು ಮಾಡೋಕ್ಕೂ ಗೊತ್ತಾಗಲ್ಲ. ಎಷ್ಟು ತರಹದಲ್ಲಿ ಅದನ್ನು ಬಳಸ್ಬೋದು ಅಂತ ಅನ್ನೋದಕ್ಕೆ. ಯಾವತ್ತೋ ಹಿರೋಶಿಮಾ ನಾಗಸಾಕಿ ಕಥೆ ಹೇಳ್ತಿದ್ದೀವಿ. ಈಗದು ಎಷ್ಟು ಅದರ ವಿಜ್ಞಾನ ಮುಂದುವರೆದಿದೆ ಅಂತ ಖಂಡಿತ ನಮಗೆಲ್ಲ ಗೊತ್ತಿಲ್ಲ ಅಲ್ವಾ. ಅವತ್ತಿನಗಿಂತ ಎಷ್ಟೋ ಅದರ ಪ್ರಯೋಗದ ಇದು ಮುಂದುವರೆದಿರೋದು, ಸಾಮರ್ಥ್ಯ, ಅದರ ಬಳಕೆಯ ಕ್ರಮ. ಹಾಗಾಗಿ ನಾವು ಅದಕ್ಕೆ ಹೆಚ್ಚು ಭಯ ಪಡ್ತೀವಲ್ಲ. ಅಸ್ತ್ರದ ಸಮಸ್ಯೆ ಇದು. ಅವನೇನು ಮಾಡ್ತಾನೆ ಅಂತ ಗೊತ್ತಾಗೋಲ್ಲ. ಆದರೆ ಕೃಷ್ಣ ಈ ಕಡೆ ಇರೋನು, ಅವನು ಮೊದಲೇ ಅದನ್ನು ಗುರುತಿಸಿದ್ದ. ಅವನು ಅಂತಿಮವಾಗಿ ಅವನ ಹತ್ರ ಇರೋದು ಅದೊಂದೇ, ಅವನು ಅದನ್ನು ಬಿಟ್ಟರೆ ಉಳ್ಕೊಳ್ಳೋಲ್ಲ ಅಂತ. ಇಂಗಿತೇನೈವದಾಶಾರಸ್ತಂ ಅಭಿಪ್ರಾಯಮಾದಿತಃ ದ್ರೋಣೇರ್ ಬುದ್ಧ್ವಾ ಮಹಾಬಾಹು ಅರ್ಜುನಂ ಪ್ರತ್ಯಭಾಷತ. ಅವನ ಇಂಗಿತ ಇದೆಯಲ್ಲ, ಅಂದರೆ ಅವನ ಇದು ಚಟುವಟಿಕೆ ಇದೆಯಲ್ಲ, ಅದರಲ್ಲಿ ಕೃಷ್ಣನಿಗೆ ಗೊತ್ತಾಯಿತು. ಅವನು ಸುಮ್ಮನೆ ಇದ್ದಿದ್ದು, ಅವನ ಮುಖಭಾವ, ಅವನು ಹೆದರಿದ್ದು, ದರ್ಬೆಯನ್ನು ಕೈಯಲ್ಲಿ ತೆಗೆದುಕೊಂಡಿದ್ದು, ಅಭಿಮಂತ್ರಣ ಮಾಡಿದ್ದು ಇಷ್ಟು ಕಾಣಿಸ್ತಲ್ಲ. ಆಗ ಗೊತ್ತಾಯಿತು ಇದು ಬ್ರಹ್ಮಶಿರಸ್ಸನ್ನು ಅಭಿಮಂತ್ರಿಸಿದ ಅವನು ಅಂತ. ಕೃಷ್ಣ ಹೇಳ್ತಾನೆ, ಅರ್ಜುನ ಯದ್ದಿವ್ಯಮಸ್ತ್ರಂತೆ ಹೃದಯ ವರ್ತತೆ ದ್ರೋಣೋಪದಿಷ್ಟಂ ತಸ್ಯಾಯಂ ಕಾಲಸ್ಸಂಪ್ರತಿ ಪಾಂಡವ. ಅರ್ಜುನ ಅಂತ ಗಡಿಬಿಡಿಯಲ್ಲೇ ಕರೀತಾನೆ. ಕರೆದು ಹೇಳ್ತಾನೆ, ನಿನ್ನ ಹೃದಯದಲ್ಲೊಂದು ಅಸ್ತ್ರ ಇದೆಯಲ್ಲ. ಹೃದಯದಲ್ಲಿ ಅಸ್ತ್ರ ಅಂದರೆ ಅದು ಮನಸ್ಸಿನಲ್ಲಿ ಇರುತ್ತಲ್ಲ ಮಂತ್ರ ಅನ್ನೋದು, ಅದು ದ್ರೋಣರು ಉಪದೇಶಿಸಿದ್ದು, ಅದನ್ನು ಬಳಸುವ ಕಾಲ ಬಂದಿದೆ ಅಂತ. ಅಂದರೆ ಅರ್ಜುನನೂ ಬ್ರಹ್ಮಶಿರಸ್ಸನ್ನು ಇಲ್ಲಿಯವರೆಗೆ ಬಳಸಿಲ್ಲ. ಎಂಥ ಹೊತ್ತಿನಲ್ಲೂ ಅರ್ಜುನ ಅದನ್ನು ಬಳಸಿಲ್ಲ. ಅದು ಪ್ರಸ್ತಾಪ ಕೂಡ ಆಗಿಲ್ಲ ಈವರೆಗೂ. ಅವನು ಮಾತೇ ಆಡಿಲ್ಲ. ಕೃಷ್ಣ ಹೇಳ್ದ ಅರ್ಜುನನಿಗೆ ಅವರು ಬ್ರಹ್ಮಶಿರಸ್ಸನ್ನು ಕೊಟ್ಟಿದ್ರು, ಅಸ್ತ್ರವನ್ನು. ಅದನ್ನು ಅಶ್ವತ್ಥಾಮ ಕೇಳಿ ಪಡೆದಿದ್ದ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಇಲ್ಲಿವರೆಗೆ ಅರ್ಜುನ ಕೂಡ ಹೇಳ್ಕೊಂಡಿಲ್ಲ ನನ್ನೆಲ್ಲ ಅಸ್ತ್ರ ಇದೆ ಅಂತ. 18 ದಿನಗಳ ಎಂಥ ಹೊತ್ತಿನಲ್ಲೂ ಅದನ್ನು ಅವನು ಪ್ರಯೋಗ ಮಾಡಿಲ್ಲ. ಈಗ ಅದನ್ನು ಬಳಸುವ ಹೊತ್ತು ಬಂತು ಅಂತ ಕೃಷ್ಣ ಹೇಳ್ತಾನೆ. ಭ್ರಾತೃಣಾಮಾತ್ಮನಶ್ಚೈವ ಪರಿತ್ರಾಣಾಯ ಭಾರತ ವಿಸೃಜೈತ ತ್ವಮಪ್ಯಾಜ ವಸ್ತ್ರಮಸ್ತ್ರ ನಿವಾರಣಂ. ನಿನ್ನನ್ನು ಮತ್ತು ನಿನ್ನ ಸಹೋದರರನ್ನು ಉಳಿಸಿಕೊಳ್ಳುವುದಕ್ಕಾಗಿ ನೀನು ಈ ಅಸ್ತ್ರವನ್ನು ಪ್ರಯೋಗ ಮಾಡಬೇಕು ಅಂತ ಕೃಷ್ಣ ಹೇಳ್ತಾನೆ.
ಇಲ್ಲಿ ಗಮನಿಸಿ, ಇದು ಏನು ಮಾಡಬೇಕು ಈ ಅಸ್ತ್ರ ಅಂದರೆ, ಈ ಅಸ್ತ್ರ ಹೋಗಿ ಆ ಅಸ್ತ್ರವನ್ನು ನಿರಸನ ಮಾಡಬೇಕು, ಅಂದರೆ ಆ ಅಸ್ತ್ರವನ್ನು ನಿರ್ಮೂಲನ ಮಾಡಬೇಕು, ಅದರ ಶಕ್ತಿಹೀನ ಮಾಡಬೇಕು. ಅಶ್ವತ್ಥಾಮನನ್ನು ಕೊಲ್ಲೋದಕ್ಕಲ್ಲ ಇದು ಪ್ರಯೋಗ. ಅರ್ಜುನ ಪ್ರಯೋಗ ಮಾಡೋದು ಆ ಅಸ್ತ್ರ ಬಂದು ಇವರನ್ನು ಕೊಲ್ಲಬಾರದು, ಅದನ್ನು ಶಕ್ತಿಹೀನ ಮಾಡಿ ದುರ್ಬಲಗೊಳಿಸಬೇಕು. ಇದೆಲ್ಲ ಏನು ಅಂತ ಅಂದರೆ, ಈ ಬಾಂಬ್ ನಿಷ್ಕ್ರಿಯ ಮಾಡೋದು ಅಂತೆಲ್ಲ ಬಳಸ್ತೀವಲ್ಲ, ಇದಕ್ಕೆಲ್ಲ ತುಂಬ ಹತ್ತಿರ ಇದೆ. ಇದೇ ಅದು ಅಂತಲ್ಲ ನಾನು ಹೇಳ್ತಾ ಇರೋದು. ಇದೇ ಆವಾಗಿತ್ತು, ಈಗಿನ ಅಣ್ವಸ್ತ್ರಗಳೆಲ್ಲ ಆವಾಗಿದ್ವು ಅನ್ನೋ ಅರ್ಥದಲ್ಲಲ್ಲ, ಆದರೆ ಒಂದೇ ಥರ ಕಾಣುತ್ತೆ. ಈಗ ನಾವು ಅದನ್ನು ಬಾಂಬ್ ಇದ್ದರೆ ನಿಷ್ಕ್ರಿಯ ಮಾಡ್ತೀವಿ ಅಂತ ಹೊರಡ್ತೀವಲ್ಲ, ಹಾಗೆ ನಿಷ್ಕ್ರಿಯಗೊಳಿಸ್ಬೇಕು ಅದನ್ನು. ಈ ನಿಷ್ಕ್ರಿಯಗೊಳಿಸೋದಕ್ಕೆ ಅಂತ ನೀನು ಅದನ್ನು ಬಿಡು ಅಂತ ಪ್ರಯೋಗ ಮಾಡು ಅಂತ ಕೃಷ್ಣ ಹೇಳ್ತಾನೆ. ಇದನ್ನು ಕೃಷ್ಣ ಹೀಗೆ ಹೇಳ್ತಾ ಇದ್ದ ಹಾಗೆ ಅವತಾರದ್ರಥಾತ್ತೂರ್ಣಂ ಪ್ರಗೃಹ್ಯ ಸಶರಂ ಧನುಃ. ಅರ್ಜುನ ತಕ್ಷಣ ರಥದಿಂದ ಕೆಳಗಿಳಿತಾನೆ, ಬಿಲ್ಲು ಬಾಣಗಳನ್ನು ಹಿಡ್ಕೊಂಡು ಕೆಳಗಿಳಿತಾನೆ. ಕೆಳಗಿಳಿದ ಅರ್ಜುನ ಏನು ಮಾಡ್ದ ಅಂತ ಅಂದರೆ, ಪದೇ ಪದೇ ಯಾಕೆ ದೊಡ್ಡವರು ಇವರನ್ನೇ ಯಾಕೆ ಆಯ್ಕೆ ಮಾಡಿದ್ದು ಅನ್ನೋದಕ್ಕೆ ನಮಗೆ ನಿದರ್ಶನಗಳು ಸಿಗ್ತಾ ಹೋಗುತ್ತೆ. ಅದರಲ್ಲೂ ಅರ್ಜುನ ಎಂಥ ಶ್ರೇಷ್ಠ ಅನ್ನೋದಕ್ಕೆ. ಪೂರ್ವಮಾಚಾರ್ಯ ಪುತ್ರಾಯ ತಥೋನಂತರಂ ಆತ್ಮನೇ ಭ್ರಾತೃಭ್ಯಶ್ಚೈವ ಸರ್ವೇಭ್ಯ ಸ್ವಸ್ತೀತ್ಯುಕ್ತ್ವಾ ಪರಂತಪಃ. ಮೊದಲು ಅವನು ಇಳಿದವನು, ಅದನ್ನು ಪ್ರಯೋಗ ಮಾಡೋದಕ್ಕಿಂತ ಮೊದಲು, ಅಭಿಮಂತ್ರಣ ಮಾಡೋದಕ್ಕಿಂತ ಮೊದಲು ಹೇಳಿದಂತೆ ಅವನು ಆಚಾರ್ಯ ಪುತ್ರನಿಗೆ ಮಂಗಲವಾಗಲಿ. ಪೂರ್ವಂ ಆಚಾರ್ಯ ಪುತ್ರಾಯ ಸ್ವಸ್ತಿ, ಅಶ್ವತ್ಥಾಮನಿಗೆ ಏನೂ ಕೆಡುಕಾಗದೇ ಇರಲಿ ಅಂತ ಮೊದಲ ಪ್ರಾರ್ಥನೆ. ಆಮೇಲೆ ಸಹೋದರರಿಗೂ ಮತ್ತು ನನಗೂ ಏನೂ ಕೆಡುಕಾಗದಿರಲಿ ಅಂತ ಎರಡನೇ ಪ್ರಾರ್ಥನೆ. ತತಃ ಸ್ಪಷ್ಟವಾಗಿ ಹೇಳ್ತಾರೆ, ಅನಂತರವೇ ತಮ್ಮ ಬಗ್ಗೆ ಪ್ರಾರ್ಥನೆ. ಎರಡು ಪ್ರಾರ್ಥನೆ ಮಾಡ್ಕೋತಾನೆ. ಮೊದಲು ದೇವತಾಭ್ಯೋ ನಮಸ್ಕೃತ್ಯ ಗುರುಭ್ಯಶ್ಚೈವ ಸರ್ವಶಃ ಉತ್ಸಸರ್ಜ ಶಿವಂ ಧ್ಯಾಯನ್ ಅಸ್ತ್ರಮಂತ್ರೇಣ ಶಾಮ್ಯತಾಂ. ದೇವತೆಗಳಿಗೆ ನಮಸ್ಕಾರ ಮಾಡ್ತಾನೆ, ಗುರುಗಳಿಗೆ ನಮಸ್ಕಾರ ಮಾಡ್ತಾನೆ, ಮಾಡಿ ತಾನು ಅಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಶಿವಂ ಧ್ಯಾಯನ್ ಅಂತ ಅಂದರೆ ಎರಡು ಅರ್ಥವೂ ಮಾಡ್ಬೋದು. ಶಿವನನ್ನು ಧ್ಯಾನಿಸುತ್ತಾ ಅಂತ ಒಂದು, ಶಿವ ಅನ್ನೋದಕ್ಕೆ ಮಂಗಲ ಅಂತ. ಈ ಸಂದರ್ಭಕ್ಕೆ ಹೊಂದಿಕೆ ಆಗೋದು ಮಂಗಲವನ್ನೇ ಯೋಚನೆ ಮಾಡ್ಕೊಳ್ತಾ. ಅಂದರೆ ಪ್ರಯೋಗ ಮಾಡ್ತಾ ಇರೋದು ಬಹಳ ಭಯಂಕರವಾದ ಅಸ್ತ್ರವನ್ನು, ಆದರೆ ಯಾರಿಗೂ ಕೆಡುಕಾಗಬಾರದು ಅಂತ ಮನಸ್ಸಲ್ಲಿ ಯೋಚಿಸ್ತಾ ಸಂಕಲ್ಪ ಮಾಡ್ತಾನೆ. ಅವನು ಸಂಕಲ್ಪ ಮಾಡಿದ್ದಾನೆ ಅಪಾಂಡವಾಯ ಅಂತ, ಇವನು ಸಂಕಲ್ಪ ಮಾಡ್ತಾನೆ ಅಸ್ತ್ರಂ ಅಸ್ತ್ರೇಣ ಶಾಮ್ಯತಾಂ, ನನ್ನ ಅಸ್ತ್ರದಿಂದ ಆ ಅಸ್ತ್ರವು ಶಾಂತವಾಗಲಿ. ಅಸ್ತ್ರಂ ಅಸ್ತ್ರೇಣ ಶಾಮ್ಯತಾಂ, ಇಷ್ಟೇ ಸಂಕಲ್ಪ. ಅದು ಮತ್ತೇನು ಮಾಡಲೇಬಾರದು. ಅಂದರೆ ಸಂಕಲ್ಪ ಏನು ಮಾಡಿರ್ತೀವೋ ಅದನ್ನು ಮಾತ್ರ ಮಾಡುತ್ತವೆ ಅಸ್ತ್ರಗಳು, ಅದಲ್ಲದನ್ನು ಮಾಡೋದಿಲ್ಲ. ಹಾಗಾಗಿ ಅಶ್ವತ್ಥಾಮನ ಮೇಲೆ ಪ್ರಯೋಗವೇ ಇಲ್ಲ. ಅಲ್ಲೊಂದು ಪ್ರಶ್ನೆ ಬಂತಲ್ಲ, ಬೆಳೆಸಿದ್ರಾ ಅಂತ ಒಂದು ಪ್ರಶ್ನೆಯನ್ನು ಹಿಂದೊಂದು ಸಲ ಸಂಚಿಕೆಯಲ್ಲಿ ಕೇಳಿದ್ರಲ್ಲ. ಸ್ವಂತ ಮಕ್ಕಳನ್ನು ಕೊಂದರೂ ಅರ್ಜುನ, ಅವನ ಇಬ್ಬರು ಮಕ್ಕಳು ಹೋಗಿದ್ದಾರೆ. ಈಗ ಅಭಿಮನ್ಯು ಮೊದಲು ಹೋಗಿದ್ದಾನೆ, ಇನ್ನೊಬ್ಬ ಇದ್ದವನು ಹೋಗಿದ್ದಾನೆ. ಈ ಹಂತದಲ್ಲೂ ಕೊಂದವನಿಗೆ ಮಂಗಲವಾಗಲಿ ಅಂತ ಶುರುವಾಗತ್ತೆ ಅವನ ಮಾತುಕತೆ ಅಂತ. ಮತ್ತು ಅಶ್ವತ್ಥಾಮ ನಿರ್ನಾಮ ಆಗಲಿ ಅಂತ ಅವನು ಹೇಳ್ಬೋದಲ್ಲ, ಆ ಮಾತು ಇಲ್ಲವೇ ಇಲ್ಲ ಅಂತ. ಅಸ್ತ್ರ ಶಾಂತವಾಗಬೇಕು. ಇವನು ಬಿಟ್ಟ ಅಸ್ತ್ರವು ಮತ್ತೆ ಪ್ರಜ್ವಲ ಅಂದರೆ ಜೋರಾಗಿ ಉರಿಯೋದಕ್ಕೆ ಆರಂಭ ಮಾಡುತ್ತೆ. ಆಲ್ರೆಡಿ ಬಿಟ್ಟಿದ್ದಾನೆ, ಇವನಿಗೆ ಬಿಟ್ಟ ಯುಗಾಂತನಲ ಸನ್ನಿಭಂ, ಇವನು ಬಿಟ್ಟಿದ್ದು ಕೂಡ ಜೋರಾಗಿ ಬೆಂಕಿ ಉರಿಯೋದಕ್ಕೆ ಆರಂಭ ಆಗತ್ತೆ. ಎರಡೂ ಕಡೆ ಇವನಸ್ತ್ರ ಹೋಗ್ತಾ ಇದೆ, ಅವನಸ್ತ್ರ ಹೋಗ್ತಾ ಇದೆ. ದೊಡ್ಡದಾದ ಪ್ರಳಯಾಗ್ನಿ ಅಂತ ಬೆಂಕಿ ಕಾಣಿಸ್ಕೊಳ್ತಾ ಇದೆ. ಆಗ ಹೊರಗಡೆಯಲ್ಲಿ ಒಂದಿಷ್ಟು ಇದ್ದಕ್ಕಿದ್ದಂತೆ ಬದಲಾವಣೆಗಳಾದವು ಅಂತ. ನಿರ್ಘಾತಾ ಬಹವಶ್ಚಾಸನ್ ಪೇತುರುಲ್ಕಾ ಸಹಸ್ರಶಃ, ಗುಡುಗು, ಆಮೇಲೆ ಉಲ್ಕೆಗಳು ಉದುರಿದವು. ಮಹದ್ಭಯಂಚ ಭೂತಾನಾಂ ಸರ್ವೇಷಾಂ ಸಮಜಾಯತ, ಅದೃಶ್ಯವಾದ ಯಾವ ಶಕ್ತಿಗಳೆಲ್ಲ ಇದ್ವೋ ಅವುಗಳಿಗೆಲ್ಲ ಭಯ ಆಯಿತು. ಜೋರಾಗಿ ಶಬ್ದ, ಸಶಬ್ದಂ ಅಭವದ್ ವ್ಯೋಮ ಜ್ವಾಲಾಮಾಲಾ ಕುಲಂಬೃಶಂ, ಅಂದರೆ ದೊಡ್ಡ ಸ್ಫೋಟದ ಶಬ್ದ ಕೇಳಿಸ್ತು. ಚಚಾಲಚ ಮಹೀಕೃತ್ಸ್ನ, ಭೂಮಿ ನಡುಗಿತು. ಇದನ್ನು ಮತ್ತು ಹಿಂದಿನ ಒಂದು ಅಸ್ತ್ರವನ್ನು ಇಟ್ಟುಕೊಂಡು ಯಾರೋ ವಿದೇಶಿಯವನೊಬ್ಬ ಒಂದು ಸಂಶೋಧನೆ ಮಾಡಿದ್ದಾನೆ, ಇಂದು ಮಾತಾಡಿದ್ವಿ. ಅಂದರೆ ಇಲ್ಲಿ ಈ ಅಸ್ತ್ರ ಪ್ರಯೋಗ ಆದಾಗ ಅಲ್ಲೊಂದು ಸಲ ಪ್ರಯೋಗ ಮಾಡ್ತಾನಲ್ಲ ನಾರಾಯಣಾಸ್ತ್ರ, ಆ ಅಸ್ತ್ರ ಪ್ರಯೋಗ ಮಾಡಿದಾಗ ಎರಡೂ ಹೊತ್ತಿನಲ್ಲೂ ಇವರು ಏನಾಯಿತು ಸುತ್ತ ಅಂತ ಹೇಳ್ತಾರೋ
ಅದು ಒಂದು ಅಣ್ವಸ್ತ್ರ ಸ್ಫೋಟ ಆದಾಗ ಸುತ್ತ ಪರಿಸರದಲ್ಲಿ ಏನಾಗುತ್ತೋ ಅದಕ್ಕೆ ಸಾಮ್ಯ ಇದೆ ಅಂತ. ಅಂದರೆ ಭೂಕಂಪ ಆಗತ್ತೆ, ಏನೇನೋ ಆಗತ್ತೆ ಅಂತಿದೆಯಲ್ಲ, ಮೋಡ ಕಟ್ಟತ್ತೆ, ಕಪ್ಪು ಆವರಿಸತ್ತೆ, ಮಳೆ ಬರುತ್ತೆ, ಏನೇನೋ ಆಗತ್ತಲ್ಲ, ಅದಷ್ಟು ಎರಡೂ ಕಡೆ ಕಾಣಿಸ್ತಾ ಇದೆ ಅಂತ. ಅಂದರೆ ಈ ಅಣ್ವಸ್ತ್ರ ಅಲ್ಲಿತ್ತು ಅಂತ ಅರ್ಥ ಅಲ್ಲ, ಈ ಎರಡರಲ್ಲೂ ಸಾಮ್ಯ ಇದೆ ಅಂತ ಅಷ್ಟೇ. ಇದ್ದಕ್ಕಿದ್ದ ಹಾಗೆ ಬಿಸಿ ಜಾಸ್ತಿ ಆಯಿತು, ಉಷ್ಣತೆ ಜಾಸ್ತಿ ಆಯಿತು. ತೇ ಅಸ್ತ್ರೇ ತೇಜಸ ಲೋಕಾಂ ಸ್ಥಾಪಯಂತಿ ವ್ಯವಸ್ಥಿತೆ. ಇಡೀ ಪರಿಸರದಲ್ಲಿ, ಇಲ್ಲಿ ಲೋಕಗಳಲ್ಲಿ ಅಂತ ಬಳಸ್ತಾರೆ, ಇದ್ದಕ್ಕಿದ್ದಂತೆ ಉಷ್ಣತೆಯ ಇದು ತುಂಬ ಹೆಚ್ಚಾಗೋಯಿತು. ಮಹರ್ಷಿ ಸಹಿತವು ತತ್ರ ದರ್ಶಯಾಮಾಸುತಸ್ತದ ನಾರದಸ್ಸ ಚ ಧರ್ಮಾತ್ಮ ಭರತಾನಾಂ ಪಿತಾಮಹ ಉಭೌ ಶಮಯಿತಂ ವೀರೋ ಭಾರದ್ವಾಜ ಧನಂಜಯೋ. ಆಗ ಇದ್ದಕ್ಕಿದ್ದಂತೆ ನಾರದರು ಕಾಣಿಸಿಕೊಳ್ತಾರೆ. ವ್ಯಾಸರಲ್ಲೇ ಇದ್ದರು, ನಾರದರು ಕಾಣಿಸಿಕೊಳ್ತಾರೆ. ವ್ಯಾಸರು ಮತ್ತು ನಾರದರು ಇಬ್ಬರು ಎರಡೂ ಅಸ್ತ್ರಗಳ ನಡುವೆ ಹೋಗಿ ನಿಂತುಕೊಳ್ತಾರೆ. ಅದು ಆ ಕಡೆಯಿಂದ ಬರ್ತಾ ಇದೆ, ಇದು ಈ ಕಡೆಯಿಂದ ಬರ್ತಾ ಇದೆ. ಅದರ ನಡುವೆ ವ್ಯಾಸರು ಮತ್ತು ನಾರದರು ನಿಂತ್ಕೊಳ್ತಾರೆ. ಯಾಕೆ ಅಂತ ಹೇಳುವಾಗ ಹೇಳ್ತಾರೆ, ತೌಮುನಿ ಸರ್ವಧರ್ಮಜ್ಞವು ಸರ್ವಭೂತ ಹಿತೈಷಿಣವು. ಧರ್ಮಜ್ಞರವರಿಬ್ಬರು, ಹಾಗಾಗಿ ಸರ್ವಭೂತ ಹಿತೈಷಿಣವು ಅಂತ, ಎಲ್ಲ ಜೀವಿಗಳ ಬಗ್ಗೆ ಹಿತಾಕಾಂಕ್ಷೆ ಇದ್ದವರು. ವೈಯಕ್ತಿಕವಾದ್ದೇನೂ ಇಲ್ಲ, ಇವರಿವರ ನಡುವೆ ನಡೀತಾ ಇದೆ. ನಾರದರೆಲ್ಲಿಂದಲೋ ಬಂದಿದ್ದಾರೆ, ವ್ಯಾಸರು ಅಲ್ಲಿ ಕುಳಿತವರು. ಆ ಎರಡೂ ಅಸ್ತ್ರಗಳಿವೆಯಲ್ಲ, ಅವುಗಳನ್ನು ಮೀರಿಸಿದ ತೇಜಸ್ಸಿನಿಂದ ಕಾಣಿಸಿಕೊಂಡ್ರಂತೆ. ದೀಪ್ತಯೋರಸ್ತ್ರಯೋರ್ ಮಧ್ಯೆ ಸ್ಥಿತವು ಪರಮ ತೇಜಸ್ಸು. ಅಂದರೆ ಅದು ಉರಿಯುವ ಬೆಂಕಿಗಳಿತ್ತಲ್ಲ, ಅದನ್ನು ಮೀರಿಸಿ ಇವರು ಕಾಣಿಸ್ಕೊಂಡ್ರು. ಇಲ್ಲಿರು ಕಾಣಿಸೋಕ್ಕೆ ಸಾಧ್ಯ ಇಲ್ವಲ್ಲ. ಇಬ್ಬರು ಮಾತಾಡ್ತಾರೆ. ನಾನಾ ಶಸ್ತ್ರವಿದ ಪೂರ್ವೆ ಏಪ್ಯತೀತ ಮಹಾರಥಾಹ. ಎಷ್ಟೋ ಅಸ್ತ್ರಗಳ ಬಗ್ಗೆ ಗೊತ್ತಿದ್ದಂತಹ, ಅಸ್ತ್ರಶಸ್ತ್ರಗಳ ಬಗ್ಗೆ ಗೊತ್ತಿದ್ದ ಎಷ್ಟೊಂದು ಮಹಾರಥರು ಆಗಿ ಹೋಗಿದ್ದಾರೆ ಇತಿಹಾಸದಲ್ಲಿ. ನೈತದಸ್ತ್ರಂ ಮನುಷ್ಯೇಶು ತೈಃ ಪ್ರಯುಕ್ತಂ ಕಥಂಚನ. ಅವರು ಯಾರೂ ಯಾವತ್ತೂ ಈ ಅಸ್ತ್ರವನ್ನು ಮನುಷ್ಯರ ಮೇಲೆ ಪ್ರಯೋಗಿಸಿಲ್ಲ ಅಂತ. ಅಂದರೆ ಬ್ರಹ್ಮಶಿರಸ್ಸು ಅನ್ನುವ ಅಸ್ತ್ರ ಯಾರ್ಯಾರಿಗೋ ಯಾವುದ್ಯಾವುದೋ ಕಾಲದಲ್ಲಿ ಸಿಕ್ಕಿದೆ, ಸುದೀರ್ಘ ಇತಿಹಾಸದಲ್ಲಿ. ಯಾರೂ ಮನುಷ್ಯರ ಮೇಲೆ ಪ್ರಯೋಗಿಸಿಲ್ಲ ಅಂತ ಹೇಳ್ತಾರೆ. ಅವರಿಷ್ಟು ಹೇಳ್ತಾ ಇದ್ದಂತೆ ಅವರೇನೂ ಹೇಳಲಿಲ್ಲ, ಇಲ್ಲಿಯವರೆಗೆ ಯಾರೂ ಇದನ್ನು ಮನುಷ್ಯರ ಮೇಲೆ ಪ್ರಯೋಗಿಸಿರಲಿಲ್ಲ ಅಂತ ಹೇಳ್ತಾ ಇದ್ದಾಗ, ದೃಷ್ಟ್ವೈವ ನರಶಾರ್ದೂಲ ಸ್ಥಾವಗ್ನಿ ಸಮತೇಜಸೌ ಸಂಜಹಾರ ಶರಂ ದಿವ್ಯಂ ತ್ವರಮಾಣೋ ಧನಂಜಯ. ಅರ್ಜುನ ಒಂದು ಕ್ಷಣವೂ ತಡ ಮಾಡದೆ ತಾನು ಬಿಟ್ಟ ಅಸ್ತ್ರವನ್ನು ಹಿಂದೆ ತಗೊಂಡ್ಬಿಡ್ತಾನೆ. ಓಕೆ, ಉಪಸಂಹಾರ ಅಂತ ಕರೀತಾರೆ ಅದಕ್ಕೆ. ಸಂಕಲ್ಪಿಸಿ ಪ್ರಯೋಗ ಮಾಡಿದಾನಲ್ಲ, ಅದನ್ನು ಉಪಸಂಹಾರ ಮಾಡೋದಕ್ಕೆ ಬರುತ್ತೆ, ವಾಪಸ್ ತಗೊಳ್ಳೋಕೆ ಬರುತ್ತೆ. ಅವನು ವಾಪಸ್ ತಗೊಂಡ್ಬಿಡ್ತಾನೆ. ಅರ್ಜುನ ವಾಪಸ್ ತಗೋ ಅಂತ ಯಾರೂ ಹೇಳಿಲ್ಲ, ಆದರೆ ಅವರಿಬ್ಬರು ಬಂದು ನಿಂತರು ಅಂತಂದಾಗ ಅವನಿಗೆ ಅರ್ಥ ಆಯಿತು, ಅವನದನ್ನು ವಾಪಸ್ ತಗೊಂಡ. ಸೊ ಅಲ್ಲಿ ಅಂದರೆ ಅವನು ಅನ್ಕೊಂಡದ್ದು ಆಯ್ತಾ ಅಂತನಾ? ಏನಾಗಿಲ್ಲ, ಏನೂ ಆಗಿಲ್ಲ. ಆ ಅಸ್ತ್ರ ಅಲ್ಲಿ ಉರಿತಾನೇ ಇದೆ, ಈ ಅಸ್ತ್ರ ಉರಿತಾ ಇದೆ. ಮಧ್ಯದಲ್ಲಿ ಇವರಿಬ್ಬರು ಕಾಣಿಸ್ಕೊಂಡ್ರಲ್ವಾ, ಕಾಣಿಸ್ಕೊಂಡ ಕೂಡಲೇ ಅವನಿಗೆ ಗೊತ್ತಾಯಿತು ಈ ಅಸ್ತ್ರವನ್ನು. ಮತ್ತು ಅದೊಂದು ಮಾತು ಹೇಳಿದ್ರಲ್ಲ, ಯಾರೂ ಪ್ರಯೋಗ ಮಾಡಿರಲಿಲ್ಲ ಮನುಷ್ಯರ ಮೇಲೆ ಅಂತ, ಉಪಸಂಹಾರ ಮಾಡ್ಕೋತಾನೆ. ಆ ಅಸ್ತ್ರ ಹಾಗೇ ಇದೆ. ಅವರಿಬ್ಬರಿಗೆ ಕೈ ಮುಗಿದು ಹೇಳ್ತಾನೆ, ಉವಾಚ ವದತಾಂ ಶ್ರೇಷ್ಠ ತಾವಋಷಿ ಪ್ರಾಂಜಲಿಸ್ತದ. ಕೈ ಮುಗಿದು ಅವರಿಬ್ಬರಿಗೆ ಹೇಳ್ತಾನೆ ಅರ್ಜುನ. ಪ್ರಯುಕ್ತಮಸ್ತ್ರಮಸ್ತ್ರೇಣ ಶಾಮ್ಯತಾಮಿತಿ ವೈಮಯ ಸಂಭೃತೆ ಪರಮಾಸ್ತ್ರೇಸ್ಮಿನ್ ಸರ್ವಾನಸ್ಮಾನ ಶೇಷತಃ ಪಾಪಕರ್ಮ ಧ್ರುವನ್ ದ್ರೌಣಿ ಪ್ರಧಕ್ಷತ್ಯಸ್ತ್ರ ತೇಜಸ. ನಾನು ಇದನ್ನು ಪ್ರಯೋಗ ಮಾಡಿದ್ದು ಅದನ್ನು ಶಾಂತಗೊಳಿಸೋದಕ್ಕೆ ಮಾತ್ರ. ಯಾಕೆ ಅಂತ ಅಂದರೆ, ಅಂತಹ ಅಸ್ತ್ರವನ್ನು ನಮ್ಮ ಮೇಲೆ ಅವನು ಪ್ರಯೋಗ ಮಾಡಿದ್ದಾನೆ. ನಾವಿಷ್ಟು ಜನ ಸಾಯ್ತೀವಿ ಅದರಿಂದ, ಈಗ ನಾವು ಯಾರೂ ಉಳ್ಕೊಳ್ಳೋದಿಲ್ಲ. ಹಾಗಾಗಿ ನಮ್ಮ ಹಿತಕ್ಕಾಗಿ ನಾನು ಅದನ್ನು ಬಿಟ್ಟಿದ್ದೆ. ಈಗ ಅತ್ರ ಯದ್ಧಿತಮಸ್ಮಾಕಂ ಲೋಕಾನಾಂಚೈವ ಸರ್ವಥಾ ಭವಂತೌ ದೇವಸಂಕಾಶೌ ತಥಾ ಸಂಹರ್ತುಮರ್ಹತಃ. ಈಗ ನಾನು ಪ್ರಯೋಗಿಸಿದ ಅಸ್ತ್ರವನ್ನು ಹಿಂದೆ ತಗೊಂಡಿದ್ದೀನಿ. ಲೋಕಕ್ಕೂ ಒಳಿತಾಗಬೇಕು, ನಮಗೂ ಒಳಿತಾಗಬೇಕು ಅಂತ ನಿರ್ಣಯ ಯಾವುದೋ ಅದನ್ನು ನೀವು ಮಾಡಬೇಕು ಅಂತ ಹೇಳ್ತಾನೆ. ಅಂತ ಇಬ್ಬರು ಋಷಿಗಳಿಗೆ ಹೇಳ್ತಾನೆ. ವ್ಯಾಸರು ಮತ್ತು ನಾರದರಿಗೆ ಹೇಳ್ತಾನೆ. ಸಂಹಾರೋ ದುಷ್ಕರಸ್ತಸ್ಯ ದೇವೈರಪಿ ಸಂಯುಗೆ ಅಂತ. ಅಂದರೆ ಆ ಅಸ್ತ್ರವನ್ನು ಪ್ರಯೋಗ ಮಾಡಿದ ಮೇಲೆ ಉಪಸಂಹಾರ ಮಾಡ್ಕೊಳ್ಳೋದಕ್ಕೆ ದೇವತೆಗಳಿಗೆ ಕೂಡ ಸಾಧ್ಯ ಇಲ್ಲ ಅಂಥದ್ದದು. ಅದನ್ನು ಅವನು ಮಾಡಿಕೊಂಡ ಅಂತ. ನಶಕ್ತಃ ಪಾಂಡವಾದನ್ಯ ಸಾಕ್ಷಾದಪಿ ಶತಕ್ರತು. ಅರ್ಜುನನನ್ನು ಹೊರತುಪಡಿಸಿ ಸಾಕ್ಷಾತ್ ಇಂದ್ರನೇ ಈ ಅಸ್ತ್ರ ಪ್ರಯೋಗ ಮಾಡಿದ್ರು, ಅವನಿಗೂ ಅದನ್ನು ಉಪಸಂಹಾರ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂತ. ಯಾಕೆ ಅಂತ ಅಂದರೆ, ಬ್ರಹ್ಮ ತೇಜೋಭವಂ ತದ್ಧಿ. ಅದು ಬ್ರಹ್ಮನ ತೇಜಸ್ಸು ಅದರಲ್ಲಿ ಇರೋದು, ಆ ಅಸ್ತ್ರದಲ್ಲಿ ಚತುರ್ಮುಖ ಬ್ರಹ್ಮನ ತೇಜಸ್ಸು ಇರೋ ಅಂಥದ್ದದು. ನ ಶಕ್ಯಮಾವರ್ತಯಿತು ಬ್ರಹ್ಮಚಾರಿ ವ್ರತಾದ್ ಋತೆ. ಬ್ರಹ್ಮಚರ್ಯ ವ್ರತದಲ್ಲಿ ಇರದೇ ಇದ್ದವನಿಂದ ಅದನ್ನು ಹಿಂದೆ ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಅಂತ. ಬ್ರಹ್ಮಚಾರಿ ವ್ರತದಲ್ಲಿ ಇರಬೇಕು ಅಂತ. ಬ್ರಹ್ಮಚಾರಿ ವ್ರತ ಅಂತ ಅಂದರೆ ಮದುವೆ ಆಗಬಾರ್ದು,
ಮಕ್ಕಳಾಗಬಾರ್ದು ಅನ್ನೋ ತರಹ ಅಲ್ಲ ಅದು. ಒಂದು ಜ್ಞಾನಿಯಾಗಿರಬೇಕು ಅನ್ನೋದು ಅರ್ಥ, ಇನ್ನೊಂದು ತನ್ನ ಎಲ್ಲ ಇಂದ್ರಿಯಗಳನ್ನು ಸಂಯಮಗೊಳಿಸಿಕೊಂಡಿರಬೇಕು ಅಂತ. ಓಕೆ, ಅವನು ಯಾವುದೇ ಆಸೆಗೆ ಅವನು ತನ್ನನ್ನು ತೊಡಗಿಸಿಕೊಳ್ಳಲ್ಲ, ಪಕ್ಕಾಗೋಲ್ಲ ಅವನು ಅಂತ ಅನ್ನೋದು. ಅದು ಯಾರಿಗೆ ಸಾಧ್ಯವೋ ಅವನಿಗೆ ಮಾತ್ರ ಉಪಸಂಹಾರ ಮಾಡೋಕ್ಕಾಗತ್ತೆ. ದೇವತೆಗಳಿಗೂ ಆಗೋಲ್ಲ, ದೇವತೆಗಳ ದೊರೆಯಾದ ಇಂದ್ರನಿಗೂ ಆಗೋಲ್ಲ. ಅಂದರೆ ಅವರಿಗಿಂತಲೂ ಇಂದ್ರಿಯಗಳ ನಿಗ್ರಹ ಅನ್ನೋದು ಹೆಚ್ಚು ಯಾರಿಗಿರುತ್ತೋ ಅವನಿಗೆ ಮಾತ್ರ ಆಗತ್ತೆ ಅಂತ. ಅರ್ಜುನನಿಗಿದೆ. ಹಾಗಾಗಿ ಅರ್ಜುನ ಮಹಾಯೋಗಿ ಅಂತ ಅವನು. ಅಂದರೆ ದೇವತೆಗಳನ್ನು ಮೀರಿಸಿದ ಈ ಸಾಮರ್ಥ್ಯ ಯಾವುದು ಅಂದರೆ ಇದು ಯೋಗದ ಸಾಮರ್ಥ್ಯ. ಹಾಗಾಗಿ ಮಹಾಯೋಗಿ ಅವನು ಅಂತ. ಅಚೀರ್ಣ ಬ್ರಹ್ಮಚರ್ಯೋ ಯಸ್ ಸೃಷ್ಟ್ವಾ ವರ್ತಯತೆ ಪುನಃ ತದಸ್ತ್ರಂ ಸಾನುಬಂಧಸ್ಯ ಮೂರ್ಧಾನಂ ತಸ್ಯ ಕೃಂತತಿ. ಯಾರಿಗೆ ಈ ಸಾಮರ್ಥ್ಯ ಇಲ್ಲವೋ ಅವರು ಏನಾದರೂ ಇದನ್ನು ಉಪಸಂಹಾರ ಮಾಡಿದರೆ ಅದು ಹಿಂದಿರುಗಿ ಬಂದು ಅವರನ್ನೇ ಕೊಲ್ಲತ್ತೆ, ಅವರನ್ನೇ ಸಂಹಾರ ಮಾಡುತ್ತೆ. ಅದು ಬ್ರಹ್ಮಚಾರಿ ವ್ರತೀಚಾಪಿ ದುರವಾಪ್ಯಮವಾಪ್ಯ ತತ್ ಪರಮವ್ಯಸನಾರ್ಥೋಪಿ ನಾರ್ಜುನೋಸ್ತ್ರಂ ವ್ಯಮುಂಚತ. ಅರ್ಜುನ ಹಿಂದೆ ಯಾವಾಗಲೂ ಪ್ರಯೋಗಿಸಿರಲಿಲ್ಲ ಅದನ್ನು, ಎಂಥ ಹೊತ್ತಿನಲ್ಲೂ ಅಂತ. ಬ್ರಹ್ಮಚರ್ಯ ಆ ವ್ರತ ಇತ್ತು ಅವನಿಗೆ, ಅಂದರೆ ಅದನ್ನು ಹಿಂದೆ ತೆಗೆದುಕೊಳ್ಳೋದ್ರಿಂದ ಹಿಡಿದು ಏನು ಬೇಕಿದ್ರೂ ಮಾಡೋಕ್ಕೆ ಬರ್ತಾಯಿತ್ತು. ಪರಮವು ವ್ಯಸನಾರ್ಥೋಪಿ, ಎಂಥ ಕಷ್ಟದ ಸಂದರ್ಭದಲ್ಲೂ ಅರ್ಜುನ ಪ್ರಯೋಗಿಸಿರಲಿಲ್ಲ. ಈಗ ಹಿಂದಿರುಗಿ ತೆಗೆದುಕೊಂಡಿದ್ದಕ್ಕೆ ಏನು ಕಾರಣ ಅಂತ ಮತ್ತೆ ಹೇಳ್ತಾರೆ. ಸತ್ಯವ್ರತಧರಃ ಶೂರಃ ಬ್ರಹ್ಮಚಾರಿ ಚ ಪಾಂಡವಃ ಗುರುವರ್ತೀ ಚ ತೇನಾಸ್ತ್ರಂ ಸಂಜಹಾರಾರ್ಜುನ ಪುನಃ. ಸತ್ಯವ್ರತ ಅವನದ್ದು, ಸುಳ್ಳು ಹೇಳೋದಿಲ್ಲ ಅವನು, ಆಡಿದಂತೆ ನಡೆದುಕೊಳ್ತಾನೆ, ಸುಳ್ಳು ಹೇಳೋದಿಲ್ಲ. ಶೂರ ಅನ್ನೋದು ಹೇಗೋ, ಇನ್ನೊಂದು ಬ್ರಹ್ಮಚರ್ಯ ವ್ರತ ನಡೆಸ್ತಾನೆ. ಗುರುವರ್ತಿ, ಹಿರಿಯರು ಹೇಳಿದ ಹಾಗೆ ಕೇಳ್ತಾನೆ, ಹಿರಿಯರು ಹೇಳಿದಂತೆ ನಡ್ಕೊಳ್ತಾನೆ, ಹಿರಿಯರಿಗೆ ವಿರುದ್ಧವಾಗಿ ನಡೆದುಕೊಳ್ಳೋಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ಅವನಿಗೆ ಅದನ್ನು ಹಿಂದೆ ತೆಗೆದುಕೊಳ್ಳೋದಕ್ಕಾಯಿತು. ಆದರೆ ಅಶ್ವತ್ಥಾಮನಿಗೆ ಸಾಧ್ಯ ಆಗಲಿಲ್ಲ. ನಶಶಾಕ ಪುನರ್ಘೋರಮಸ್ತ್ರಂ ಸಂಹರ್ತು ಮಾಹವೇ, ಉಪಸಂಹಾರ ಮಾಡೋದಕ್ಕೆ ಅವನಿಗಾಗಲಿಲ್ಲ. ಸೊ ಅವನು ಉಪಸಂಹಾರ ಮಾಡ್ಬೇಕು ಅನ್ಕೊಂಡ ಇವ್ರ ಮಾತುಗಳನ್ನ ಕೇಳಿ. ಅಲ್ಲ, ಮಾಡೋದು ಅನಿವಾರ್ಯ ಆಗಿದೆ, ಈಗ ಮಾಡಲೇಬೇಕಾಗತ್ತೆ. ಇಲ್ಲಾಂದ್ರೆ ಅವರಿಬ್ರಿಗೂ ಅವರಿದ್ದಾರೆ, ಅವರಿಬ್ಬರಿಗೆ ಏನಾಗೋಲ್ಲ. ಆದರೆ ಮುಂದಿನ ಪರಿಣಾಮ ವ್ಯಾಸರೇ ಹೋಗಿ ನಿಂತ್ಕೊಂಡಾಗ, ನಾರದರು ಬಂದಾಗ ಏನೂ ಆಗಬಹುದಲ್ಲ. ತುಂಬ ದೊಡ್ಡವರು ಬಂದ್ರಲ್ಲ, ಆಗ ಅವನು ಹಿಂದಿರುಗಿ ತಗೊಳ್ಬೇಕು. ಆದರೆ ತಗೊಳ್ಬೇಕು ಅಂತ ಅಂದುಕೊಂಡ, ಆದರೆ ಆಗಲಿಲ್ಲ. ದ್ರೌಣಿರ್ ದೀನಮನಾರಾಜನ್ ದ್ವೈಪಾಯನಂ ಅಭಾಷತ. ಬಹಳ ದೈನ್ಯದಿಂದ ವ್ಯಾಸರಿಗೆ ಹೇಳ್ತಾನೆ ಅವನು. ಉತ್ತಮ ವ್ಯಸನಾರ್ಥೇನ ಪ್ರಾಣತ್ರಾಣಮಭೀಪ್ಸುನ ಮಯೈತದಸ್ತ್ರಮುತ್ಸೃಷ್ಟಂ ಭೀಮಸೇನ ಭಯಾನ್ಮುನೆ. ನಾನು ಯಾಕೆ ಅಸ್ತ್ರ ಬಿಟ್ಟೆ ಅಂತ ಹೇಳ್ತಾನೆ. ಬಹಳ ಕಷ್ಟ ಬಂದಿತ್ತು ಈ ಹೊತ್ತಿನಲ್ಲಿ. ಯಾಕೆಂದರೆ ಭೀಮನ ಭಯ ನನಗೆ ಅಂಥದ್ದು ಆವರಿಸ್ತು. ನನ್ನನ್ನು ಉಳಿಸ್ಕೊಳ್ಬೇಕು ಅಂತ, ಪ್ರಾಣ ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋದಕ್ಕಾಗಿ ಬಿಟ್ಟೆ. ಯಾಕೆ ಅವನ ಬಗ್ಗೆ ಅಂತ ಅಂದರೆ, ಭೀಮನ ಬಗ್ಗೆ ನನಗೆ ತುಂಬ ಸಿಟ್ಟಿತ್ತು. ಅದರ ಜೊತೆಗೆ ಭಯ ಒಂದು ಕಡೆಗಾದರೆ ಭೀಮನ ಮೇಲೆ ಇನ್ನೂ ತುಂಬ ಸಿಟ್ಟಿತ್ತು. ಯಾಕೆಂದರೆ ಅಧರ್ಮಶ್ಚಕೃತಃ ಅನೇನ, ಅಧರ್ಮ ಮಾಡಿದ್ದ ಇವನು. ಎಲ್ಲಿ ಅಂದರೆ ದುರ್ಯೋಧನನನ್ನು ಸಂಹರಿಸುವ ಇಚ್ಛೆಯಿಂದ ಇವನು ಅಧರ್ಮ ಮಾಡಿ ಧರ್ಮವಲ್ಲದ ವಿಧಾನದಲ್ಲಿ ಅವನನ್ನು ಕೊಂದಿದ್ದ. ಆ ಸಿಟ್ಟು ಕೂಡ ಇವನ ಮೇಲಿತ್ತು. ಹಾಗಾಗಿ ನಾನು ಈ ಅಸ್ತ್ರವನ್ನು ಪ್ರಯೋಗ ಮಾಡಿದೆ. ಆದರೆ ತಸ್ಯ ಭೂಯೋದ್ಯ ಸಂಹಾರಂ ಕರ್ತುಂ ನಾಹಂ ಇಹೋತ್ಸಹೆ, ನನಗೆ ಸಾಧ್ಯ ಇಲ್ಲ ಅದನ್ನು ಉಪಸಂಹಾರ ಮಾಡೋದಕ್ಕೆ. ನಾನು ಇದನ್ನು ಪ್ರಯೋಗ ಮಾಡುವಾಗ ಅವನು ಹೇಳ್ತಾನೆ, ಬಾಯಿ ಬಿಟ್ಟು ಹೇಳಬೇಕಲ್ಲ ಈಗ ಸಂಕಲ್ಪ ಏನು ಮಾಡಿದ್ದೀನಿ ಅಂತ. ಅವನೇನು ಹೇಳ್ತಾನೆ ಅಂತ ಅಂದರೆ, ಅಪಾಂಡವಾಯ ಅಂತ ನಾನು ಇದನ್ನು ಪ್ರಯೋಗ ಮಾಡಿದ್ದೀನಿ, ಹಾಗಾಗಿ ಇದು ಪಾಂಡವರನ್ನು ಸಂಹಾರ ಮಾಡುತ್ತೆ ಅಂತ ಅಶ್ವತ್ಥಾಮ ಹೇಳ್ತಾನೆ. ಅಂದರೆ ನನಗೆ ಹಿಂದಿರುಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋಲ್ಲ, ನಾನು ಸಂಕಲ್ಪ ಮಾಡಿಯಾಗಿದೆ ಪಾಂಡವರು ಇರಬಾರದು ಅಂತ, ಹಾಗಾಗಿ ಇದು ಪಾಂಡವರನ್ನು ಕೊಲ್ಲತ್ತೆ. ಅದನ್ನು ಹೇಳುವಾಗ ಒಂದು ತಪ್ಪೊಪ್ಪಿಕೆ ಮಾಡ್ಕೊಳ್ತಾನೆ. ಕೃತಂ ಪಾಪಮಿದಂ ಬ್ರಹ್ಮನ್ ರೋಷಾವಿಷ್ಟೇನ ಚೇತಸ ವಧಮಾಶಾಸ್ಯ ಪಾರ್ಥಾನ ಮಯಾಸ್ತ್ರಂ ಸೃಜತಾರಣೆ. ಪಾಂಡವರನ್ನು ಸಂಹರಿಸಬೇಕು ಅಂತ ಈ ಅಸ್ತ್ರವನ್ನು ನಾನು ಪ್ರಯೋಗ ಮಾಡಿದ್ದು ತಪ್ಪು. ಆದರೆ ರೋಷಾವಿಷ್ಟನಾಗಿ ಈ ಕೆಲಸ ಮಾಡಿದೆ, ನನ್ನ ಮನಸ್ಸಲ್ಲಿ ಕೋಪ ಆವರಿಸ್ತು, ಕ್ರೋಧ ಆವರಿಸಿತ್ತು, ಅದಕ್ಕಾಗಿ ಮಾಡಿದೆ ಅಂತ. ಅಂದರೆ ಭೀಮನ ಭಯ ಅನ್ನೋದು ಒಂದಾದರೆ, ಅವನನ್ನು ಕಾಡಿದ್ದು ಭೀಮನ ಭಯಕ್ಕಿಂತಲೂ ದುರ್ಯೋಧನನನ್ನು ಭೀಮ ಕೊಂದ ಅನ್ನುವ ಸಿಟ್ಟು. ಆ ಸಿಟ್ಟೆ ಕೆಲಸ ಮಾಡಿದೆ ಅಂತ ಅವನು ಹೇಳುತ್ತಾನೆ. ಆದರೆ ಕೃತಂ ಪಾಪಂ, ನಾನು ಮಾಡಿದ್ದು ತಪ್ಪು ಅಂತ ಒಪ್ಪಿಕೊಳ್ತಾನೆ. ಸೊ ಅಲ್ಲಿಗೆ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಘಟ್ಟಕ್ಕೆ ಬಂದು ನಿಂತ್ಕೊಳ್ತು. ಯಾಕೆಂದರೆ ಅವನು ಆಲ್ರೆಡಿ ಪ್ರಯೋಗ ಮಾಡಿದ್ದಾನೆ, ತಪ್ಪು ಅಂತ ಆದಮೇಲೂ ಕೂಡ ಪ್ರಯೋಗ ಮಾಡಿದ್ದು ವಾಪಸ್ಸಂತೂ ಬರಲ್ಲ. ಇಲ್ಲ, ಅಲ್ಲೇ ಇದೆ ಸಮಸ್ಯೆ. ಒಂದು ಸಲ ಬಾಣ ಬಿಟ್ಟ ಮೇಲೆ ಅಯ್ಯೋ ಇದು ಬಾಣ ಆ ಕಡೆ ಹೋಗಬಾರ್ದಾಗಿತ್ತು ಅಂದರೆ ಅದು ಆಗಲ್ಲ. ಅದು ಹೋಗುತ್ತೆ ಅಂದರೆ ಹೋಗುತ್ತೆ ಅಷ್ಟೇ, ಅದು ಆ ಕಡೆ.
ಲೈಫಲ್ಲಿ ಹಾಗೆ ಅಲ್ವ ಸರ್, ತುಂಬ ಸಲ ನಾವು ಏನೋ ಶುರು ಮಾಡ್ತೀವಿ, ಶುರು ಮಾಡಿದ್ಮೇಲೆ ನಿಮ್ಮ ಅದು ರಿಪರ್ಕಷನ್ ಇದ್ದೇ ಇರುತ್ತೆ. ನೀವೇನೇ ಒಂದು ಮಾಡಿದರೂ ಕೂಡ ಹೌದು, ರಿಪರ್ಕಷನ್ ಅದಕ್ಕೆ ಏನೊಂದು ಅದು ಫಲ ಇದ್ದೇ ಇರುತ್ತೆ, ಅದಕ್ಕೊಂದು ಫಲ ಇರುತ್ತೆ. ಅದು ಸತ್ಫಲ ಇರ್ಬೋದು, ದುಷ್ಫಲ ಇರ್ಬೋದು, ಬಟ್ ಫಲ ಅಂತೂ ಇರುತ್ತೆ. ಸೊ ಹೀಗಾಗಿ ಈಗ ಮತ್ತೆ ಪಶ್ಚಾತ್ತಾಪದ ಮಾತುಗಳು ಆಡೋದ್ರಲ್ಲಿ ಅರ್ಥ ಇಲ್ಲ. ಆದರೆ ಏನಾಗುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ನಾನು ಈ ಎಪಿಸೋಡನ್ನ ಮುಗಿಸೋದೀನಿ. ನಮಗೆ ಗೊತ್ತಿರೋ ಹಾಗೆ ಅತ್ಯಂತ ಪ್ರಸಿದ್ಧವಾದ ಎಪಿಸೋಡ್ ಇದು. ಹೀಗಾಗಿ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ. ಸರ್, ಈ ವಿಚಾರಗಳು ನಮಗೆ ಹೇಳಿದ್ದಕ್ಕಾಗಿ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಸರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಸೊ ಸ್ನೇಹಿತರೆ, ಈ ಕುರಿತಾಗಿ ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ. ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ, ಪ್ರೆಸ್ ಮಾಡಿ ಅದನ್ನು, ಆಮೇಲೆ ಕಮೆಂಟ್ ಮಾಡಿ ದಯವಿಟ್ಟು, ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ.